ಕಡೆದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಭಕ್ತ ವರ್ಗಕ್ಕೆ ಹಾಗೇನೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತೀರಿ? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ನನ್ನ ಫಾಲೋವರ್ಸ್ಗಳಿಗೂ ಕೂಡ ನೀವು ನಿಮ್ಮ ಸಮಸ್ಯೆಗಳು ನಿಮ್ಮಲ್ಲೇ ಇದ್ದಾಗ ಉತ್ತರ ಕೂಡ ನಿಮ್ಮಲ್ಲೇ ಇರುತ್ತೆ. ಅದನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಪಡ್ರಿ. ಅದನ್ನು ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಡೋದು ಬದಲು ನಿಮ್ಮಲ್ಲಿ ನೀವು ನಿಮ್ಮ ಜ್ಞಾನ ಶಕ್ತಿಯನ್ನು ಜಾಗೃತಗೊಳಿಸ್ಕೊಡ್ರಿ. ನಿಮ್ಮಲ್ಲಿರುವಂಥ ಅಂಧಕಾರ ನಾಶ ಆಗಲಿ, ಜ್ಞಾನೋದಯವಾಗಲಿ, ದ್ವಂದ್ವ ಭಾವ ನಿವಾರಣೆ ಆಗಿ ಸ್ಥಿರಭಾವ ಬರಲಿ. ನಿಮ್ಮ ಮೈಂಡ್, ಆತ್ಮ, ಚಿತ್ತ, ಬುದ್ಧಿ ಎಲ್ಲವೂ ಕೂಡ ಸ್ಟೇಬಲ್ ಆಗಿ ನಿಮ್ಮ ಅಂತರ್ಮನದಿಂದ ನಿಮಗೆ ನಿಮ್ಮ ಸೂಕ್ತ ಮನಸ್ಸಿನಿಂದ ಒಂದು ಜ್ಞಾನ ಬಂದು ನಿಮ್ಮ ಬರವಣಿಗೆ ನಿಚ್ಚಳ ಆಗಲಿ, ನಿಮ್ಮ ಬರವಣಿಗೆ ಸರಿಯಾಗಲಿ, ಅದರಿಂದ ನಿಮಗೆ ಜ್ಞಾನಾಭಿವೃದ್ಧಿ ಆಗಲಿ. ಎಲ್ಲ ಒಂದು ಭಕ್ತಗಣಗಳಿಗೆ ಒಳ್ಳೆಯದಾಗಲಿ. ಸದಾ ನಿಮ್ಮೊಟ್ಟಿಗೆ ನಾನು ಇರ್ತೇನೆ. ಬರಲಿರೋ ದಿನಗಳಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಜಗತ್ತಿಗೆ ಏನಾಗುತ್ತೆ ಅಂತ ಇವಾಗ ಹಿಂದೆನೂ ಅಲರ್ಟ್ ಕೊಟ್ಕೊಂಡೇ ಬಂದಿದ್ದೀನಿ. ಸುಮಾರು ಜನ ಫಾಲೋಅಪ್ ಮಾಡ್ತಾಯಿದ್ದಾರೆ. ಸೊ ಇವು ಬರುವಂಥ ಮುಂದಿನ ದಿನಗಳಲ್ಲಿ ಅಲರ್ಟ್ ಕೊಡ್ತಿದ್ದೀನಿ. ಹಿಂದೆ ಕೇಳೋ ಜನಗಳು ಕೇಳಿ ಹಿಂಗೆ ಬಿಡ್ತಾಯಿದ್ರು. ಬಟ್ ಒಂದು ಸಂತೋಷ ಅಂತಂದರೆ ರೀಸೆಂಟ್ ಇತ್ತಿತ್ತಲಾಗಿ ಎಲ್ಲ ಜನಗಳು ಕೂಡ ಫಾಲೋಅಪ್ ಮಾಡಿ ಈ ಗುರುಗಳು ಏನೇ ಹೇಳ್ತಾರೆ ಅಂದರೆ ಖಂಡಿತವಾಗಿ ನಡೀತಿ, ಏನಾದರೂ ನಡೀತಿ ಇನ್ಸಿಡೆಂಟ್ ಅಂತ ಮನೋಭಾವ ನಿಮ್ಮಲ್ಲಿ ಬೆಳೆದಿದೆ. ಅದು ನನಗೆ ತುಂಬ ಸಂತೋಷ. ಇದೇನಾಗುತ್ತೆ, ಈ ಥರ ಒಂದು ನಿಮ್ಮಿಂದ ನನಗೆ ರಿಪ್ಲೈ ಬಂದಾಗ, ಸ್ಫೂರ್ತಿ ಬಂದಾಗ, ಮುಂದೆ ನಾನು ಇದೇ ಥರದ ಭವಿಷ್ಯವಾಣಿನ ಬೇರೆ ಬೇರೆ ಫೀಲ್ಡಲ್ಲಿ, ಇವಾಗ ನಾನು ಹೇಳ್ತಾ ಇರೋದು ಪೊಲಿಟಿಕ್ಸ್ ಮತ್ತು ಜಿಯೋಗ್ರಫಿಕಲ್ ಏನಾಗುತ್ತೆ, ಸಮಾಜದಲ್ಲಿ ಏನಾಗುತ್ತೆ, ಈ ಥರವಾದಂಥದ್ದು ಹೇಳ್ತಾ ಇದ್ದೀನಿ. ಮುಂದೆ ಬೇರೆ ಬೇರೆ ಕ್ಷೇತ್ರಕ್ಕೂ ನಮ್ಮ ದೃಷ್ಟಿಯನ್ನು ಹರಿಸಿ ಅಲ್ಲಿ ಏನಾಗ್ಬೋದು, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಏನಾಗ್ಬೋದು, ಈ ಕ್ಷೇತ್ರದಲ್ಲಿ ಏನಾಗ್ಬೋದು ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವು ಕೊಡುವಂಥ ಸ್ಫೂರ್ತಿ, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ. ಅದು ನಿಜಕ್ಕೂ ನನ್ನಲ್ಲಿರೋ ಜ್ಞಾನವನ್ನು ಒಂದು ಮಟ್ಟ ಏರಿಸ್ಬಿಟ್ಟಿದೆ. ಸೊ ಹಾಗಾಗಿ ನನ್ನೆಲ್ಲ ಒಂದು ಭಕ್ತಾದಿಗಳಿಗೂ ನಮ್ಮ ಆಶ್ರಮ ಪರವಾಗಿ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ, ಎಲ್ಲರಿಗೂ ಒಳಿತಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆಗೆ ನಾನು ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಆಟೋ ರೈಟಿಂಗ್ ಅಂದ್ರೇನು, ಸುಪ್ತ ಮನಸ್ಸು ಅಂದ್ರೇನು, ಜಾಗೃತ ಮನಸ್ಸು ಅಂದ್ರೇನು, ನಿಮ್ಮ ಆಶ್ರಮ ಜೊತೆಗೆ ಅಲ್ಲಿರುವಂಥ ದೈವಶಕ್ತಿ, ಸಮಾಜದಲ್ಲಿ ಮನುಷ್ಯ ಅಂತ ಇದ್ದಾಗ ಅವನು ಹೆಂಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ಸಂಪರ್ಕ ಮಾಡಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಗುರೂಜಿಯವರನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಮೊದಲು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ನಂತರದ ಸಂದರ್ಭದಲ್ಲಿ ಆಶ್ರಮದ ಕಡೆಯಿಂದ ಕನ್ಫರ್ಮೇಷನ್ ಸಿಕ್ಕಿದ ನಂತರದ ಸಂದರ್ಭದಲ್ಲಿ ಗುರೂಜಿಯವರನ್ನ ನೇರವಾಗಿ ಆಶ್ರಮದಲ್ಲೇ ಭೇಟಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸೂಕ್ತ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹಾಗಾದರೆ ಆಶ್ರಮದ ವಿಳಾಸ ಇಲ್ಲಿದೆ, ಬನ್ನಿ ನೋಡೋಣ. ವಿಳಾಸ: ಕಾಲಜ್ಞಾನಿ ರಾಜಋಷಿ ಗುರೂಜಿ, ಕಾಲಜ್ಞಾನಿಗಳು ತತ್ವಮಸಿ ಗುರು ಪರಂಪರಾ ಆಶ್ರಮ, ಜಾಲಿಗೆರೆ ಕ್ರಾಸ್, ತಿಪ್ಪೂರ್ ಪೋಸ್ಟ್, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ 561203. ಗುರೂಜಿಯವರ ನೇರ ಭೇಟಿಗಾಗಿ ಆನ್ಲೈನ್ ಬುಕಿಂಗ್ ಕಡ್ಡಾಯ. ಗುರೂಜಿಯವರ ನೇರ ಭೇಟಿಗಾಗಿ ಸಂಪರ್ಕಿಸಿ 9845938899. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಭಕ್ತಿ ಮಾರ್ಗವನ್ನು, ಧಾರ್ಮಿಕ ಮಾರ್ಗವನ್ನು, ಆಧ್ಯಾತ್ಮದ ಮಾರ್ಗವನ್ನು ಅನುಸರಿಸಿದ್ರೆ ನಿಮ್ಮ ಬದುಕಿನಲ್ಲಿ ಖಂಡಿತ ಬದಲಾವಣೆ ಧನಾತ್ಮಕ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಗುರೂಜಿ ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.